ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಏನಪ್ಪ ವಿಷಯ ಅಂದರೆ ಇವಾಗಷ್ಟೇ ಕಾಂತಾರ ಸಿನಿಮಾ ನೋಡ್ಕೊಂಬಂದೆ. ಒಂದು ಸಲ ಅಲ್ಲ, ಮೂರನೇ ಸಲ ಸಿನಿಮಾ ನೋಡ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿದೆ. ಯಾರ್ಯಾರು ಸಿನಿಮಾನ ನೋಡಿಲ್ವೋ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡ್ಕೊಂಬನ್ನಿ. ಸಿನಿಮಾ ಅಷ್ಟು ಚೆನ್ನಾಗಿದೆ. ರಿಷಬ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಸಚ್ ಗುಡ್ ಫಿಲಮ್ಸ್ ಟು ಅವರ್ ಕನ್ನಡ ಇಂಡಸ್ಟ್ರಿ ಸರ್. ನಿಜವಾಗ್ಲೂ ನಿಮ್ಮ ಆ್ಯಕ್ಟಿಂಗ್ ನೋಡಿ ತುಂಬಾ ಇನ್ಸ್ಪೈರ್ ಆಗಿದ್ದೀನಿ, ತುಂಬಾ ಕನೆಕ್ಟ್ ಆಗಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಒಂದು ಪ್ರೌಡ್ ಮೂಮೆಂಟ್ ಏನು ಅಂದರೆ, ಒನ್ ಆಫ್ ದ ಸಾಂಗಲ್ಲಿ ನಾನೊಬ್ಬ ಡಾನ್ಸರಾಗಿ ವರ್ಕ್ ಮಾಡಿದ್ದೀನಿ. ನನಗೆ ತುಂಬಾ ಪ್ರೌಡ್ ಅನ್ನಿಸ್ಬಿಡ್ತು ಸಿನಿಮಾ ನೋಡಬೇಕಾದ್ರೆ. ನನಗೆ ಗೊತ್ತಿಲ್ಲದಂಗೆ ನಾನು ಶೂ ಬಿಚ್ಚಿ ಸಿನಿಮಾನ ನೋಡೋಂಗೆ ಆಗೋಯಿತು. ಅಷ್ಟು ಕನೆಕ್ಟ್ ಆಗ್ತಾಯಿತ್ತು ಸಿನಿಮಾ. ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳೋಂಗೆ ಇಲ್ಲ, ಅಷ್ಟು ಸಕ್ಕತ್ತಾಗಿದೆ. ಒನ್ ಆಫ್ ದ ಇನ್ಸಿಡೆಂಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು. ನಾನು ನನ್ನ ಪಕ್ಕದಲ್ಲಿರೋ ಹುಡುಗ ಒಬ್ಬ ಬಂದು ವೀಡಿಯೋ ಮಾಡ್ತಾ ಇದ್ದ. ಒಂದು ಸತಿ ಹೇಳಿದೆ, ಎರಡು ಸತಿ ಹೇಳಿದೆ. ಆಮೇಲೆ ಕ್ಲೈಮ್ಯಾಕ್ಸ್ ಬಂತು, ಮತ್ತು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ನಾನು ಹೇಳಿದೆ, ಫೋಕಸ್ ಇಟ್ಟು ವೀಡಿಯೋ ಮಾಡ್ಕೋ, ಯಾಕಂದರೆ ಆಚೆ ಹೋಗ್ಬೇಕಾದ್ರೆ ನೀನು ಡಿಲೀಟ್ ಮಾಡಬೇಕಾಗುತ್ತಂತ ಒಂದು ಮಾತು ಹೇಳಿದ್ದೆ. ಅದಾದಮೇಲೆ ಸ್ವಲ್ಪ ಹೀರೋಯಿಸಮ್ ತೋರಿಸ್ಕೊಬೇಕು ಅಂತ ಅಂದ್ಕೊಂಡೆ, ಏನೋ ಗೊತ್ತಿಲ್ಲ ಹುಡುಗ. ಸಿನಿಮಾ ಮುಗೀತು, ಇನ್ನೇನು ಆಚೆ ಹೋಗೋ ಟೈಮಲ್ಲಿ ಒಬ್ರು ಬಂದು ಕೇಳಿದ್ರು, ಯಾಕೆ ವೀಡಿಯೋ ಮಾಡ್ತಿದ್ಯಾ ಅಂತ ಹುಡುಗನ ಕೇಳಿದ್ರು. ಸೊ ನಾನು ಹೇಳಿದೆ, ಒಂದು ಲೈಕ್ಸ್ಗೋಸ್ಕರ, ಒಂದು ಶೇರ್ಗೋಸ್ಕರ ಅಷ್ಟು ಜನದ, ಸಾವಿರಾರು ಜನದ ಹಾರ್ಡ್ ವರ್ಕು ಈ ಥರ ನೀವು ವೀಡಿಯೋ ಮಾಡಿ ಲೀಕ್ ಮಾಡೋದು ತುಂಬ ತಪ್ಪು. ಅಷ್ಟು ಬೇಗ ನನ್ನ ಫ್ರೆಂಡ್ ಸರ್ಕಲೆಲ್ಲ ಸೇರಿಕೊಂಡು ತುಂಬಾ ರ್ಯಾಶಾಗಿ ಬೈದರು. ಅವನಿಗೆ ತುಂಬಾ ಅಸಹ್ಯ ಅನ್ನಿಸ್ಬಿಡ್ತು. ಏನಕ್ಕೆ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಫೋನಲ್ಲಿ ವೀಡಿಯೋ ಮಾಡಿ ಯಾರು ಸಿನಿಮಾ ನೋಡಬೇಡಿ. ಇದು ನಮ್ಮ ಕನ್ನಡ ಸಿನಿಮಾ. ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ. ಸಾವಿರಾರು ಜನದ ಹಾರ್ಡ್ ವರ್ಕ್ ಇರುತ್ತೆ ಇದರಲ್ಲಿ.